ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಷ್ಟ್ರಭಕ್ತ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಿಲ್ಲಿಸೋದು, ಹಿಂದೂ ಧರ್ಮವನ್ನ ಅವಹೇಳನ ಮಾಡೋದು, ಹಿಂದೂ ಪರ ಕಾರ್ಯಕರ್ತರು ಮತ್ತು ದಾರ್ಶನಿಕರನ್ನ ಗುರಿಯಾಗಿಸಿಕೊಳ್ಳೋದು ಕಾಂಗ್ರೆಸ್ ಪಕ್ಷದ ಹಿಡನ್ ಅಜೆಂಡಾ ಆಗಿದೆ ಅಂತ ಕಾಂಗ್ರೆಸ್ ವಿರುದ್ಧ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಕಿಡಿಕಾರಿದರು. ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಅನೇಕ ಸಚಿವರು ಆರ್ಎಸ್ಎಸ್ ಕುರಿತು ಮಾತನಾಡಿದ್ದಾರೆ. ಆರ್ಎಸ್ಎಸ್ ಏನಿದೆ ಅಂತದ್ದು ಅದನ್ನು ತಿಳಿಬೇಕಾದ್ರೆ ಆರ್ಎಸ್ಎಸ್ ಶಾಖೆಗೆ 2 ದಿನ ಹೋಗಿ ಶಾಖೆಯಲ್ಲಿ ದೇಶಭಕ್ತಿ ಸೇರಿದಂತೆ ಏನು ಹೇಳ್ತಾರೆ ತಿಳಿದುಕೊಂಡು ಮಾತನಾಡಬೇಕು. ವಿನಾಕಾರಣ ಆರ್ಎಸ್ಎಸ್ ಬಗ್ಗೆ ಮಾತನಾಡುವುದು ಸರಿಯಲ್ಲ. ಪ್ರಿಯಾಂಕ್ ಖರ್ಗೆ ಅವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಹೋಮ್ ಮಿನಿಸ್ಟರ್ ಇದ್ದಾಗ ಆರ್ಎಸ್ಎಸ್ ಅನ್ನು ಹೊಗಳಿದ್ದಾರೆ ಅಂತ ಮಹೇಶ್ ತೆಂಗಿನಕಾಯಿ ಅವರ ಮಾತು. ದೇಶಕ್ಕೆ ಕೆಲಸ ಮಾಡೋರನ್ನು ಹುಟ್ಟು ಹಾಕುವಂಥ ಸಂಘ ಇದು. ಆರ್ಎಸ್ಎಸ್ ದೇಶಕ್ಕಾಗಿ ಕೆಲಸ ಮಾಡುವಂಥ ಸಂಘಟನೆ. ಹಿಂದೂ ಧರ್ಮವನ್ನು ಅವಹೇಳನ ಮಾಡೋದು, ಹಿಂದೂ ಸಂಘಟನೆಗಳನ್ನು ಅವಹೇಳನ ಮಾಡೋದು ಅದು ಕಾಂಗ್ರೆಸ್ನ ಅಜೆಂಡಾ, ಅದು ಹಿಡನ್ ಅಜೆಂಡಾ ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಕಿಡಿಕಾರಿರೋದು. ಇತ್ತೀಚೆಗೆ ದೆವ್ವ ಮತ್ತು ದೆವ್ವದ ನೆರಳು ಎನ್ನುವಂಥ ಹೇಳಿಕೆಗಳನ್ನು ಕೊಟ್ಟು ಆರ್ಎಸ್ಎಸ್ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ರು. ಅದಾದ ನಂತರ ಆರ್ಎಸ್ಎಸ್ 100 ವರ್ಷಗಳನ್ನು ದಾಟಿದೆ, ಇದುವರೆಗೂ ಕೂಡ ರಿಜಿಸ್ಟರ್ ಆಗಿಲ್ಲ, ಅಂದರೆ ಅದು ನೋಂದಣಿ ಆಗಿಲ್ಲ, ಅದನ್ನು ಒಂದು ದಿನ ನಾನು ನೋಂದಣಿ ಮಾಡೇ ಬಿಡ್ತೀನಿ ಅನ್ನುವಂಥ ಮಾತುಗಳನ್ನು ಕೂಡ ಪ್ರಿಯಾಂಕ್ ಖರ್ಗೆ ಹೇಳಿದರು. ಇದರ ಜೊತೆಗೆ ಆರ್ಎಸ್ಎಸ್ಗೆ ಬರುವಂಥ ಆದಾಯದ ಮೂಲದ ಬಗ್ಗೆಯೂ ಕೂಡ ಸಚಿವರು ಪ್ರಶ್ನೆ ಮಾಡಿದರು. ವ್ಯಾಪಕವಾದಂಥ ಟೀಕೆಗೆ ಪ್ರಿಯಾಂಕ್ ಖರ್ಗೆ ಅವರ ಈ ಹೇಳಿಕೆ ಗುರಿಯಾಗಿತ್ತು. ಬಿಜೆಪಿ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೇರಿದಂತೆ ಅನೇಕ ಹಿಂದೂಪರ ಸಂಘಟನೆಗಳು ಕೂಡ ಕಿಡಿಕಾರಿದ್ರು. ಇದೀಗ ಮಹೇಶ್ ತೆಂಗಿನಕಾಯಿ ಕೂಡ ಕಿಡಿಕಾರಿದ್ದಾರೆ.